ಇವತ್ತು ತುಂಬ ಸ್ಪೆಷಲ್ ಆಗಿರುವಂಥ ವಿಡಿಯೋವನ್ನು ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ನೋಡ್ಬೋದು ಮಕ್ಕಳೆಲ್ಲ ಎಷ್ಟೊಂದು ಖುಷಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಯಾವ ಫಂಕ್ಷನ್ ಇರ್ಬೋದು ಅಂತ ಗೆಸ್ ಮಾಡ್ತೀರಾ? ಇದು ಮಗುವಿನ ಕಿವಿ ಚುಚ್ಚುವ ಪ್ರೋಗ್ರಾಮ್. ಅಲ್ಲಿ ಚಿಕ್ಕ ಮಗುವಿನ ಕಿವಿ ಚುಚ್ಚೋದು, ಹಾಗೆ ದೊಡ್ಡ ಮಕ್ಕಳಿಗೆಲ್ಲ ಗೇಮ್ಸ್. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತದಲ್ಲ ಈ ರೀತಿ ಪ್ರೋಗ್ರಾಮ್ ಎಲ್ಲ ಮಾಡಿದರೆ. ಫಂಕ್ಷನಿಗೆ ಒಂದು ಒಳ್ಳೆ ಕಳೆ ಬರ್ತದೆ. ಹಾಗೆ ಊಟ ಎಲ್ಲ ಮಾಡಿ ಮಕ್ಕಳೆಲ್ಲ ಗಮ್ಮತ್ತು ಮಾಡಿ ಕೇಕೆಲ್ಲ ಕಟ್ ಮಾಡಿದರು. ಆನಂತರ ಮಕ್ಕಳಿಗೆ ಗೇಮ್ಸ್, ಇದು ಆಟ ಆಡೋದ್ರಲ್ಲಿ ಪ್ರೈಸ್ ಸಹ ಇಟ್ಟಿದ್ದಾರೆ. ಹಾಗೆ ಮಕ್ಕಳು ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟೊಂದು ಎಂಜಾಯ್ ಮಾಡ್ತಾ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ತುಂಬ ಕಾಂಪಿಟೇಷನ್ ಇದೆ. ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳ ಈ ಆಟ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ತುಂಬ ದಿವಸದ ನಂತರ ನಮ್ಮ ಮಗು ನಿಮ್ಮ ಮುಂದೆ ಕಾಣಿಸ್ತಿದ್ದಾಳೆ. ನೋಡ್ಬೋದು ಇದರಲ್ಲಿ ಅವಳು ಸಹ ಆಟ ಆಡ್ತಾ ಇದ್ದಾಳೆ. ನಮ್ಮ ಮಗುವಿಗೆ ಈ ರೀತಿ ಆಟ ಎಲ್ಲ ಅಂದರೆ ತುಂಬ ಖುಷಿ ಆಗ್ತದೆ. ತುಂಬ ಎಂಜಾಯ್ ಮಾಡಿ ಈ ಆಟವನ್ನು ಆಡ್ತಾ ಇದ್ದಾಳೆ ಅವಳು. ಮಕ್ಕಳಿಗೆ ಗೇಮ್ಸ್ ಮಾಡೋದು ತುಂಬ ಕಷ್ಟದ ಕೆಲಸ. ಯಾಕೆಂದರೆ ಔಟಾದ ಮಕ್ಕಳು ಎಷ್ಟೊಂದು ಜೋರು ಕೂಗ್ತಾರೆ ಅಂದರೆ ಅವರನ್ನು ಸಮಾಧಾನಪಡಿಸೋದು ಅವರ ಅಮ್ಮಂದಿರಿಗೆ ಒಂದು ದೊಡ್ಡ ಕೆಲಸವೇ ಹೌದು. ಹಾಗೆ ಚಿಕ್ಕ ಮಕ್ಕಳೆಲ್ಲ ಕೂಗ್ತಾ ದೊಡ್ಡ ಮಕ್ಕಳು ಎಂಜಾಯ್ ಮಾಡಿ ಆಟ ಆಡ್ತಾ ಇದ್ದಾರೆ. ಒಂದು ಮ್ಯೂಸಿಕಲ್ ಚೇರ್ ಇತ್ತು, ಮತ್ತು ಒಂದು ಪಾಸಿಂಗ್ ದ ಬಾಲ್ ಇತ್ತು, ಇನ್ನೊಂದು ಸ್ಪೆಷಲ್ ಗೇಮ್ಸ್ ಆಯಿತು. ಅದನ್ನು ನೀವು ವಿಡಿಯೋದಲ್ಲೇ ನೋಡಿ, ನಾನೇ ಹೇಳೋದಿಲ್ಲ. ಮನೆಯಲ್ಲಿ ಯಾವುದೇ ಫಂಕ್ಷನ್ ಆದರೂ ಈ ರೀತಿ ಡಿಫ್ರೆಂಟಾಗಿ ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗ್ತದೆ. ಮಕ್ಕಳ ಆಟ ನೋಡ್ತಾ ನಾವು ಸಹ ಇದರಿಂದ ಖುಷಿ ಪಡ್ಬೋದು. ಈ ರೀತಿ ತುಂಬ ಗೇಮ್ಸ್ ಇದೆ. ಚಿಕ್ಕ ಮಕ್ಕಳು ತುಂಬ ಖುಷಿಯಿಂದ ಆಟ ಆಡುವ ಈಸಿ ಆಟಗಳನ್ನು ನಾವು ಮಕ್ಕಳಿಗೋಸ್ಕರ ಇಡಬೇಕು. ಚಿಕ್ಕ ಮಕ್ಕಳು ಸೋತ್ರೆ ಕೂಗುವುದೊಂದು ಉಂಟಲ್ಲ, ಅದನ್ನು ಬಿಡಲಿಕ್ಕಾಗ್ತದ? ಹಾಗೆ ಬಂದ ಮಕ್ಕಳಿಗೆ ಎಲ್ರಿಗೂ ಸಹ ಗಿಫ್ಟ್ ಇದೆ. ಗೆದ್ದ ಮಕ್ಕಳಿಗೆ ಎಕ್ಸ್ಟ್ರಾ ಪ್ರೈಸ್ ಇದೆ. ಆದರೆ ಬಂದ ಮಕ್ಕಳಿಗೆ ಎಲ್ರಿಗೂ ಸಹ ಗಿಫ್ಟ್ ಕೊಟ್ಟು ಅವರನ್ನು ಖುಷಿ ಪಡುವ ಹಾಗೆ ಮಾಡಿದ್ದು. ಇನ್ನೊಂದು ಸ್ಪೆಷಲ್ ಗೇಮ್ ಇದೆ. ಈ ಕಪ್ಪಲ್ಲಿರೋ ನೀರನ್ನು ಇನ್ನೊಂದು ಕಪ್ಪಿಗೆ ಸ್ಟ್ರಾ ಮೂಲಕ ತುಂಬಿಸಬೇಕು. ಯಾರು ಫಸ್ಟ್ ಮಾಡ್ತಾರೆ ಅವರಿಗೆ ಫಸ್ಟ್ ಪ್ರೈಸ್ ಅಂತ. ಹಾಗೆ ಮಕ್ಕಳು ತುಂಬ ಖುಷಿಯಿಂದ ಇದನ್ನು ಸಹ ಮಾಡ್ತಾ ಇದ್ದಾರೆ. ಎಲ್ಲ ಆಟವನ್ನು ಮಕ್ಕಳು ತುಂಬ ಎಂಜಾಯ್ ಮಾಡಿ ಆಟ ಆಡ್ತಾಯಿದ್ರು. ಇನ್ನು ನಿಮಗೂ ಇದೇ ರೀತಿ ಐಡಿಯಾ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ನಿಮ್ಮ ಮನೆಯಲ್ಲೂ ಏನಾದರೂ ಫಂಕ್ಷನ್ ಇದ್ದರೆ ಈ ರೀತಿ ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಇಟ್ಟು ಅವರನ್ನು ಖುಷಿ ಪಡುವ ಹಾಗೆ ಮಾಡ್ಬೋದು. ಏನೇ ಹೇಳಿ ಮಕ್ಕಳು ಖುಷಿಯಾಗಿದ್ದರೆ ಎಲ್ಲರಿಗೂ ಮನಸ್ಸಿಗೆ ಖುಷಿಯನ್ನು ಕೊಡುವ ಸಂಗತಿಯಾಗಿರ್ತದೆ. ಯಾವಾಗಲೂ ನಾವು ಮಕ್ಕಳನ್ನು ಖುಷಿಯಾಗಿಟ್ಟಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೇನೆ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೆ ಟೇಕ್ ಕೇರ್. ಬಾಯ್ ಬಾಯ್.